ಆನ ಮಾಡಿಲ್ಲ ನೋಡಿ. ಲೋನಾವಲ ಅಂತ ಹೇಳಿದ್ವಲ್ಲ, ಪೊಲೀಸ್ ಏನೇನು ರೀಸನ್ಗೆಲ್ಲ ಹಿಡಿತಾರೆ. ಹುಡುಗಿ ಫ್ಯಾನ್ಸಿ ಡ್ರೆಸ್ ಮಾಡೋಕೆ ಬಂದಿದ್ದಾರೆ. ಆನಿವರ್ಸರಿ ಇದೆ. 1200 ಕಿಲೋಮೀಟರ್ಸ್ ಏನಂತ ಕ್ಯಾಶ್ ಇರಲಿಲ್ಲ, ಬರೀ ಫೈನಲಿ 500 ರೂಪಾಯಿ ತಗೊಳ್ಳಿ. ಅದಕ್ಕೆ ಸ್ನೋ ಅಲ್ಲಿ ಫೋಟೋಶೂಟ್ ಮಾಡ್ಸೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಡೇ 9 ಆಫ್ ಅವರ್ ಟ್ರಿಪ್. ಇವಾಗ ನಾವು ಉಜ್ಜಯಿನಿಲಿ ಸ್ಟೇ ಆಗಿದ್ವಿ. ರಾತ್ರಿ 12:30 1 ಗಂಟೆ ಆಗಿತ್ತು ಬಂದಾಗ. ಇವಾಗ ದರ್ಶನಕ್ಕೆ ಹೋಗ್ಬೇಕು ಅಂತ ಇದ್ದೀವಿ. 10:30 ಆಗಿದೆ ಆಲ್ರೆಡಿ ಟೈಮು. ರಾತ್ರಿ ಇವಾಗ ಬರೀ ರೂಮ್ದಷ್ಟೇ ತೊಗೊಂಡಿದ್ವಿ. ಸೊ ನನ್ನ ಹತ್ರ ಯಾವುದು ಟ್ರೆಡಿಷ್ನಲ್ ವೇ ಇಲ್ಲದೆ ಇರೋದಕ್ಕೆ ಸ್ನೋ ಅಲ್ಲಿ ಫೋಟೋಶೂಟ್ ಮಾಡ್ಸೋಣ ಅಂತ ಈ ಡ್ರೆಸ್ ತೊಗೊಂಡಿದ್ದೆ. ಈ ಥರ ಗೌನ್ ಹಾಕಿದ್ದೀನಿ. ಟ್ರೆಡಿಷ್ನಲ್ ಯಾವುದು ಇರಲಿಲ್ಲ, ದೇವಸ್ಥಾನದ ಒಳಗಡೆ ಅಲೋ ಮಾಡೋಣ ಏನೋ ಒಟ್ಟಿನಲ್ಲಿ ಬೆಟರ್ ನಾವು ಒಳ್ಳೆ ಕಾಮಿಡಿ ಪೀಸ್ ಥರ ರೆಡಿಯಾಗಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ದರ್ಶನ ರಶ್ ಇರುತ್ತಲ್ಲಿ. ಸೊ ಇವಾಗ ಏನು ಡಿಸೈಡ್ ಮಾಡ್ತಾರೆ ನೋಡೋಣ. ಇವಾಗ ಎಲ್ಲರೂ ನನ್ನನ್ನೇ ನೋಡ್ತಿರ್ತಾರೆ, ಇದು ಯಾವ ಹುಡುಗಿ ಫ್ಯಾನ್ಸಿ ಡ್ರೆಸ್ ಮಾಡೋಕೆ ಬಂದಿದ್ದಾಳೆ ಅಂತ. ಓಕೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ವಲ್ಲ, ಇಲ್ಲಿ ಬಾಯ್ಸ್ ಎಲ್ಲ ಫುಲ್ ದೈವ ಭಕ್ತಿ ಜಾಸ್ತಿ ಆಗ್ಬಿಟ್ಟು ದರ್ಶನ ಮಾಡಿನೇ ಟಿಫನ್ ಮಾಡೋದು ಅಂತ ಹೇಳ್ತಿದ್ದಾರೆ. ನಮ್ಗೆ ನೋಡಿದ್ರೆ ಫುಲ್ ರಶ್ ಆಗ್ತಿದೆ. ಸೊ ನೋಡೋಣ ಅಲ್ಲಿ ರಶ್ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ಎಲ್ಲ ಮಹಾದೇವನ ಮಹಿಮೆ ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲೇನೇನೋ ಮಾಡ್ತಿದ್ದಾರೆ. ಜೈ ಹರ್ ಇದಲ್ಲ ಈ ಥರ ಸ್ಟಾಲ್ಸ್. ಇಲ್ಲಿ ಈ ಥರ ಎಲೆಕ್ಟ್ರಿಕ್ ಆಟೋನೇ ಫೇಮಸ್ ಇಲ್ಲಿ. ಮುಂದೆ ಹೋಗ್ಬೇಕು. ದೇವಸ್ಥಾನದ ದಾರಿ ಗೊತ್ತಿಲ್ಲ ಆ್ಯಕ್ಚುಲಿ ನಮಗೆ. ಮುಂದೆ ಹೋಗ್ತಿದ್ದೀವಿ ಸುಮ್ಮನೆ. ಥರ ಇದೆ. Head northwest on Mahakal Loop Corridor Road towards Hasidhi Marg. ನಾವು ಅಂದ್ಕೊಂಡಿದ್ವಿ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇರುತ್ತೆ, ಜೀನ್ಸ್ ಅದೆಲ್ಲ ಅಲೋ ಮಾಡಲ್ಲ ಅಂತ. ನಾನು ಏನೇನೋ ಡ್ರೆಸ್ಸು ಜುಗಾಡೆಲ್ಲ ಮಾಡಿ ಏನೋ ಲಾಂಗ್ ಗೌನ್ ಯಾವುದೋ ಒಂದು ಇತ್ತು ಹಾಕೊಂಡಿದ್ದೀನಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ ಥರ ಡ್ರೆಸ್ ಕೋಡ್ ಏನೂ ಇಲ್ಲ ಇಲ್ಲಿ. ಯಾವುದಾದ್ರೂ ಡ್ರೆಸ್ ಹಾಕ್ಕೊಂಡು ಬರ್ಬೋದು. ಲೈಕ್ ರಿವೀಲಿಂಗ್ ಕ್ಲೋತ್ಸ್ ಇರಬಾರ್ದು ಅಷ್ಟೇ ಇಲ್ಲಿ ಬರಬೇಕು ಅಂತಂದರೆ. ನಾವಿವಾಗ ಕ್ಯೂ ಅಲ್ಲಿ ನಿಂತಿದ್ದೀವಲ್ಲ, ಸ್ವಲ್ಪ ಹಿಂದೆ ಟರ್ನ್ ಮಾಡಿ ನೋಡ್ತೀವಿ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ. ನಾವೊಂದು 5 ಮಿನಿಟ್ಸಲ್ಲಿ ಮಿಸ್ ಆದ್ವಿ. ಇಲ್ಲಾಂದರೆ ತುಂಬ ರಶಲ್ಲಿ ವೇಟ್ ಮಾಡಬೇಕಾಗ್ತಿತ್ತು ನಾವು. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಳಗಡೆ ಹೋಗ್ತಿದ್ವಿ. ಇಲ್ಲಿ ಫಾಸ್ಟ್ ಮೂವಿಂಗ್ ಕ್ರೌಡ್ ಇತ್ತು. ಸೊ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅದು 2 to 3 ಕ್ಲಿಪ್ಸ್ನ. ಈ ದೇವಸ್ಥಾನದ ಬಗ್ಗೆ ಒಂದು ಸ್ಪೆಷಲ್ ಆಗಿರೋದು ಹೇಳಬೇಕು ಅಂತಂದರೆ, ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮಹಾಕಾಳೇಶ್ವರ. ಆ್ಯಂಡ್ ಆಲ್ಸೋ ಇಲ್ಲಿ ಭಸ್ಮಾರತಿ ಅಂತ ನಡೆಯುತ್ತೆ. ಅಂದರೆ ಇಲ್ಲಿ ಈ ಮಹಾಕಾಳೇಶ್ವರನಿಗೆ ಭಸ್ಮದಿಂದ ಅಭಿಷೇಕ ಮಾಡ್ತಾರೆ. ಅದೇ ಒಂದು ಯೂನಿಕ್ ರಿಚುವಲ್ ಇಲ್ಲಿ ನಡೆಯೋದು. ಓಕೆ, ಇವಾಗ ನಾವು ಎಕ್ಸಿಟ್ ಆಗಿ ದರ್ಶನ ತೊಗೊಂಡು ಹೋಗ್ತಿದ್ದೀವಿ. ಈ ಥರ ಇದೆ. ಪ್ರಸಾದ ತೊಗೊಂಡು ಬರೋಕ್ಕೆ ಕ್ಯಾಶ್ ಇರಲಿಲ್ಲ, ಬರೀ ಇಲ್ಲೆಲ್ಲ ಕ್ಯಾಶೇ. ಸೊ ಅವರು ಮತ್ತು ಸಂಜಯಣ್ಣ ಹೆಂಗೋ ಮ್ಯಾನೇಜ್ ಮಾಡಿ ತೊಗೊಂಡು ಬರ್ತೀವಿ, ಯಾರಿಗಾದ್ರೂ ಪೇ ಮಾಡಿಬಿಟ್ಟು ಅಂತ ಅಲ್ಲೇ ಇದ್ದಾರೆ. ಇವಾಗ ರೂಮ್ಗೆ ಆಲ್ರೆಡಿ ಚೆಕ್ಔಟ್ ಮಾಡೋಕ್ಕೆ ಟೈಮ್ ಆಗಿದೆ. ಸೊ ನಾನು ಕಿರಣ್ ರೂಮ್ ಚೆಕ್ಔಟ್ ಮಾಡ್ಕೊಂಡು ಬರಬೇಕು ಅಂತ ರೂಮ್ ಕಡೆ ಹೋಗ್ತಿದ್ದೀವಿ. ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಟಿಫನ್ ಕೂಡ ಆಗಿರಲಿಲ್ಲ. ಇವಾಗ ಆಲ್ರೆಡಿ 12:30 ಹಂಗಾಗಿದೆ. ಸೊ ಇದು ಬ್ರಂಚ್ ಆಗೋಯ್ತು ನಮ್ಮದು. ಸೊ ಇವಾಗ ಊಟ ಮುಗಿಸಿ ಊಟ ಕಡೆ ಹೋಗ್ತಿರೋದು. ಇವಾಗ ಇಲ್ಲಿ ಸಂಜಯಣ್ಣ ಏನು ಲುಕ್ ಕೊಡ್ತಾನೆ ನೋಡಿ, ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ಲ ಇವಳು ಅಂತ. ಓಕೆ, ಇವಾಗ ಉಜ್ಜಯಿನಿಂದ ಹೊರಟು ಊರ ಕಡೆ ಹೋಗ್ತಿದ್ದೀವಿ. ಮುಂಚೆ ಆ್ಯಕ್ಚುಲಿ ಲೋನಾವಲ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಇಲ್ಲಿ ಉಜ್ಜಯಿನಿಂದ ಒಂದಿನ ಸ್ಟೇ ಆಗಿದ್ದಕ್ಕೆ ಸೊ ಪರವಾಗಿಲ್ಲ ಅಂತ ಊರ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಆಲ್ಸೋ ನಾಳೆ ನಮ್ಮ ಅತ್ತೆ ಮಾವ ಅವ್ರದ್ದು ಆ್ಯನಿವರ್ಸರಿ ಇದೆ. ಅದನ್ನು ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ. ಅಂದರೆ ಜೋರಾಗೇನಲ್ಲ, ಸುಮ್ಮನೆ ಚಿಕ್ಕದಾಗಿ ಕೇಕ್ ಕಟ್ ಮಾಡೋದಷ್ಟೇ. ಆ ಥರ ಮಾಡಿದ್ರೆ ಆಯಿತು ಅಂತ ಹೋಗ್ತಿದ್ದೀವಿ. ಇನ್ನೇನು ನಾಳೆ ಇವಾಗ ಎಷ್ಟು 1200 ಕಿಲೋಮೀಟರ್ಸ್ ಏನೋ ತೋರಿಸ್ತಿದೆ. ಬೆಳಗ್ಗೆ ಇವ್ರು ಇನ್ನೂ 3 ಜನ ಇದ್ದಾರೆ. ರಾತ್ರಿ ಏನು ಸ್ಟೇ ಆಗಲ್ಲ ಇವತ್ತು.
ಮೇ ಬಿ ಬೆಳಗ್ಗೆ 1:10 or 11 ರೀಚ್ ಆಗ್ಬೋದು ಅನ್ಸುತ್ತೆ. ಇಷ್ಟೇ ಇವಾಗಿದ್ದ ಅಪ್ಡೇಟು. ಇವಾಗ ಇಲ್ಲಿ ಯಾವ ಪ್ಲೇಸಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ಸುಮ್ಮನೆ ಪೊಲೀಸ್ ಏನೇನು ರೀಸನ್ಗೆಲ್ಲ ಹಿಡಿತಾರೆ ಅಂದರೆ, ನಿನ್ನೆ ಏನೋ ಓವರ್ ಸ್ಪೀಡ್ ಅಂತ ಹೇಳಿದ್ರು, ಇವತ್ತು ಇದೇನೋ ಅದಕ್ಕೇನಂತಾರ ಅವರು ಅದಕ್ಕೆ ಇವಾಗ ಅದು ಬಿಸಿಲಿಗೆ ಅದು ನೆಟೆಡ್ ಇರುತ್ತಲ್ಲ, ಅದು ಹಾಕಿ ಹೊರಟಿದ್ದಕ್ಕೆ ಅದನ್ನ ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಿದ್ರೆ, ಇಲ್ಲಿ ಬಿಸಿಲು ನೋಡಿದ್ರೆ ಈ ರೇಂಜಿಗಿದೆ. ಇವಾಗ ಸುಮ್ಮನೆ ಏನೋ ಕತೆ ಹೇಳ್ತಿದ್ದಾರೆ ನೋಡಿ. ಶೋರೂಮ್ ಅವರು ಅದೇನೋ ಕಾರಲ್ಲೇ ಬಂದಿರೋದು ಇದು ನೋಡಿ. ಏನೇನೋ ಮಾತಾಡ್ತಿದ್ದಾರೆ, ಬಿಲ್ ಅರಿತಿದ್ದಾರೆ. ಇವಾಗ ಈ ರೇಂಜಿಗೆ ಬಿಸಿಲಿದೆ, ನೆಟ್ ಶ್ಯಾಡೋ ಹಾಕಬಾರ್ದಂತ ನಾವು ಡ್ರೈವಿಂಗ್ ಮಾಡ್ತಿರುವಾಗ. ಬರ್ತಿದ್ದಾರೆ, ನೋಡ್ಬೇಕು ಏನಂತಾರೆ ಇವಾಗ. ಇವಾಗ ಫೈನಲಿ 500 ರೂಪಾಯಿ ತೊಗೊಂಡ್ಬಿಟ್ಟು ಬಿಟ್ಟಿದ್ದಾರಂತೆ. ಇಲ್ಲ ಫೈನ್ ಹಾಕ್ತೀನಿ ಅಂತ ಹೇಳ್ತಿದ್ರು. ಎಷ್ಟು ಫೈನ್ ಹಾಕ್ತಿದ್ರು? 3,000 ರೂಪಾಯಿ. ಇಲ್ಲಾಂದರೆ 3,000 ರೂಪಾಯಿ ಫೈನ್ ಹಾಕ್ತಿದ್ರಂತೆ. ಇವಾಗ 500 ರೂಪಾಯಿ ಕೊಟ್ಟಿದ್ದಕ್ಕೆ ಬಿಟ್ಟು ಕಳಿಸಿದ್ದಾರೆ. ಇದು 3ನೇ ಸರಿ ಇವಾಗ ನಮ್ಮನ್ನು ಹಿಡಿದಿದ್ದು. ಸುಮ್ಮನೆ ಏನೋ ಒಂದೊಂದು ರೀಸನ್ ಹುಡುಕ್ತಿರ್ತಾರಪ್ಪ ಅಷ್ಟೇ. ಇದು ಯಾವ ಊರಂತ ಗೊತ್ತಿಲ್ಲ. ಇನ್ನೂರ ಹತ್ರ ಯಾವುದು ಪ್ಲೇಸ್ ಇದೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಹೇಳು. ಕಾರಲ್ಲಿ ಕೂತು ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಇವಾಗ ನಿನ್ನೆ ಆಗ್ರೆಯಿಂದ ತಂದಿದ್ದ ಪೇಟನ ಅವರು ಟ್ರೈ ಮಾಡಿರಲಿಲ್ಲ. ಅವ್ನು ಟ್ರೈ ಮಾಡಿಸೋಣ. ಅವರು ದಿಸ್ ಇಸ್ ಪೇಟ, ಪಾನ್ ಪೇಟ. ಕರೆಕ್ಟಾಗಿ ನೋಡು ತಗೋ. ಒಂದು ನಿಮಿಷ. ಓಕೆ, ಹೌ ಇಸ್ ದ ಟೇಸ್ಟ್? ಓಕೆ, ಏನಂತ ಸ್ಪೆಷಲ್ ಅನಿಸ್ತಿಲ್ಲ. ಟೇಸ್ಟೇ ಇಲ್ಲ. ಸಂಜಯ್ ಅಣ್ಣ ಟ್ರೈ ಮಾಡ್ತೀವಿ. ಸಂಜಯ್ ಅಣ್ಣ ಅಂತೂ ಏನು ಕೇಳಿದ್ರು ಟ್ರೈ ಮಾಡಲ್ಲ ಅಂತಲೇ ಹೇಳೋದು. ಇದು ಬಾಕ್ಸ್ ಕ್ರಾಸ್ ಆಗಿ ಇಟ್ಬಿಟ್ಟಿದ್ವಿ, ಎಲ್ಲ ಸೋರ್ಬಿಟ್ಟಿದ್ದೇವೆ. ನಿಂಗೆ ಹೇಗಿದೆ? ನಿನ್ನೆಗಿಂತ ಸ್ವಲ್ಪ ಟೇಸ್ಟ್ ಹೋಗಿದೆ. ಹೌದಾ? ನನಗೆ ಮಾತ್ರ ತುಂಬ ಇಷ್ಟ ಇದೆ ಈ ಸ್ವೀಟು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನ್ನ ಕೊಲೀಗ್ಸ್ ತಂದು ಕೊಟ್ಟಿದ್ರು. ಅವರು ಆಗ್ರಾಗ ಹೋದಾಗ ಅವಾಗಿಂದ ತುಂಬ ಇಷ್ಟ ಆಗಿದೆ. ಓಕೆ, ಇದು ಸ್ವಲ್ಪ ಮೆತ್ತಗಾಗಿ ಹೋಗಿದೆ. ನೆನ್ನೆಲ್ಲ ಫುಲ್ ಕ್ರಿಸ್ಪಿ ಇತ್ತು. ನೆನ್ನೆ ಸ್ವಲ್ಪ ಮೆತ್ತಗಾಗಿದೆ. ಆಮೇಲೆ ಸ್ವಲ್ಪ ಇದೆಲ್ಲ ಚೆಲ್ಲೋಗಿದೆ ರಸ. ಇವಾಗ ಸ್ವೀಟ್ ತಿಂದ್ವಿ ಅಂತ ಖಾರ ತಿಂದ್ವಿ ಅಂತ ಸ್ವೀಟು, ಇದೇ ಥರ ಮಾಡ್ತಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.